Hi guys, good morning. Welcome back to Nandini Harish YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಈಗ. ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಮ್ಮೂರ ಜಾತ್ರೆ ಇದೆ, ಅದಕ್ಕೆ ಬೆಳಗ್ಗೆನೇ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು. ನೆನ್ನೆನೇ ಡ್ಯೂಟಿ ಮುಗಿಸಿ ಹೋಗೋಣ ಅಂದ್ಕೊಂಡು, ಯಾಕಂದರೆ ನಾವು ಹೋಗೋ ರೋಡಲ್ಲಿ ಆನೆ ಕಾಟ ಜಾಸ್ತಿ, ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ. ಹಾಸನಿಂದ ಇಲ್ಲಿಗೆ 1 ಅವರ್ ಬೇಕು. ನಮ್ಮೂರ ಹೆಸರು ಬಂದು ಹಿರುಕ್ರಳ್ಳಿ ಅಂತ. ನಾವು ಆಲ್ರೆಡಿ ಮನೆ ಹತ್ರ ಬಂದ್ವು. ನನಗೂ ಜಾತ್ರೆ ಎಲ್ಲ ಹೊಸ್ತು, ಹಳ್ಳಿ ಕಡೆ ನಾನು ನೋಡಿಲ್ಲ. ನೋಡೋಣ ಹೇಗೆ ಮಾಡ್ತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಈಗ ಮನೆ ಹತ್ರ ಬಂದ್ವು. ಮತ್ತು ನೋಡಿ ನಗಾಡ್ತಿದ್ದಾರೆ. ಈಗ ತಾನೇ ಜಸ್ಟ್ ಫೋನ್ ಮಾಡಿದ್ರು ಅವರು. ನನ್ನ ಮಗಳು ನಮ್ಮನ್ನು ನೋಡಿ ಎಷ್ಟು ಖುಷಿ ಪಡ್ತಾಳೆ ನೋಡೋಣ ಬನ್ನಿ. ಈಗ ಬಂದು ಅವಳು ಎತ್ತಿದ್ದಾಳೆ. ಈಗನೇ ನೋಡಿ ಹೇಗೆ ಆಡ್ತಾಳೆ ಈಗ ಅಂತ. ಮತ್ತೆ ಫೋನ್ ಮಾಡಿದಾಗ ನಾವು ಊರ ಹತ್ರನೇ ಇದ್ವಿ. ನಾವು ಸುಳ್ಳು ಹೇಳಿದ್ವಿ ಹಾಸನದಿಂದ ಈಗ ಹೊರಟಿದ್ದೀವಿ ಅಂತ. ನಮ್ಮ ಅತ್ತೆ ಅದಕ್ಕೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಮಾತಾಡ್ತಾಯಿದ್ರು. ನಾವು ಅಷ್ಟೊತ್ತಿಗೆ ಬಂದ್ವು. ಅದಕ್ಕೆ ಕೇಳ್ತಿದ್ರು ಎಷ್ಟು ಗಂಟೆಗೆ ಹೊರಟ್ರಿ ಏನು ಅಂತ. ನಮ್ಮ ಅತ್ತಿಗೆ ಮತ್ತು ಅವ್ರ ಮಕ್ಕಳು ರಜಕ್ಕೆ ಅಂತ ಬಂದಿದ್ದಾರೆ. ನೋಡಿ ಅವಳನ್ನ ಎಷ್ಟು ತುಂಟಿ ಆಗಿಬಿಟ್ಟಿದ್ದಾಳೆ. ಅವನಿಗಂತೂ ಇಟ್ಕೊಂಡು ಹೊಡಿತಾ ಇರ್ತಾಳೆ, ಅಷ್ಟು ತುಂಟಿ ಆಗಿಬಿಟ್ಟಿದ್ದಾಳೆ. ಹಿಡಿಯೋಕ್ಕೆ ಆಗಲ್ಲ ಅವಳಿಗಂತೂ. ಇವರು ನಮ್ಮ ಮಾವ, ನನಗೆ ತಂದೆ ಇಲ್ಲ ಅಂದರೂ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವ್ರು ನೆನಪರ್ದಂಗೆ. ಇವರು ನಮ್ಮ ಅತ್ತಿಗೆ. ಈಗ ಬಂದು ನಮ್ಮ ಅತ್ತೆ ಟೀ ಮಾಡ್ತಾ ಇದ್ದಾರೆ. ಸರಿ ಕುಡ್ಕೊಂಡು ಒಬ್ರೊಬ್ರಾಗಿ ಬೇಗ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳಿದ್ರು. ನಾವು ಸರಿ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆದವು. ನೋಡಿ ಈಗ ನನ್ನ ಹಸ್ಬೆಂಡ್ ಮಗಳ ಜೊತೆ ಫೋಟೋ ತಗೋತಾರೆ. ಅವಳಿಗೆ ಹಾಯ್ ಮಾಡು ಅಂದಿದ್ದಕ್ಕೆ ಹಾಯ್ ಮಾಡ್ತಾ ಇದ್ದಾಳೆ. ಅವ್ರ ಅಪ್ಪಗೆ ಹೇಳ್ತಿದ್ದಾಳೆ ಹಾಯ್ ಮಾಡಿ ಪಪ್ಪ ಅಂತ. ಅವರು ಸೆಲ್ಫಿ ತಗೋತಾ ಇರೋಲ್ಲ, ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿ ಗಾಯ್ಸ್, ಇವರೇ ಪ್ರಪಂಚ. ಹಾಯ್ ಮಾಡ್ತಿದ್ದಾರೆ. ಹಾಯ್ ಮಾಡ್ತಿದ್ದಾರೆ. ನಮ್ಮ ಅತ್ತೆಗೆ ಸ್ವಲ್ಪ ಹಂಗೆ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ ನನ್ನ ಜೊತೆ. ಈಗ ಮನೆಯಿಂದ ಹೊರಟು ನಮ್ಮ ಅತ್ತೆ ಮಾವ ಒಂದು ಗಾಡೀಲಿ ಬರ್ತಾ ಇದ್ದಾರೆ, ನಾವೊಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ದೇವ್ರದ್ದು ಅಡ್ಡೆ ಬಂದಿದೆಯಂತೆ. ನಾವೇ ಸ್ವಲ್ಪ ಲೇಟ್ ಆಯಿತು ಹೊರಡೋದು. ನೋಡೋಣ ಹೇಗೆ ಜಾತ್ರೆ ಮಾಡ್ತಾರೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ.
ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದ್ವು. ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಂತ ಲೈನಲ್ಲಿ ನಿಂತ್ಕೊಂಡು ಪ್ರಸಾದ ಇಸ್ಕೊಂಡು ತಿಂದ್ವು. ಹಾಗೆಯೇ ನನ್ನ ಮಗಳು ಆಟ ಸಾಮಾನೆಲ್ಲ ಬೇಕು ಅಂತ ಹಠ ಮಾಡ್ತಿದ್ಲು. ಈಗ ಬಂದು ಕೊಡಿಸ್ತಾ ಇದ್ದೀವಿ. 3 ಜನನೂ ಆಟ ಸಾಮಾನು ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದಾರೆ. ನಮ್ಮ ಮನೆಯವರು ಅದು ಬೇಕಾ ಇದು ಬೇಕಾ ಅಂತ ಕೇಳ್ತಾ ಇದ್ದಾರೆ. ನಮ್ಮತ್ತೆ ಹೇಳ್ತಾ ಇದ್ದಾರೆ, ಕೊಡ್ಸೋದಾದ್ರೆ 3 ಜನಕ್ಕೂ ಒಂದೇ ಥರ ಕೊಡಿಸು, ಬೇರೆ ಬೇರೆ ಕೊಡಿಸ್ಬೇಡ, ಆಮೇಲೆ 3 ಜನನೂ ಕಿತ್ತಾಡ್ತಾರೆ, ನನಗೆ ಅವ್ರು ಜಗಳ ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಗೊತ್ತಿರುತ್ತೆ ಅನಿಸುತ್ತೆ ಹೇಗೆ ಆಡ್ತಾರೆ ಮಕ್ಕಳು ಅಂತ. ನಮಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದ್ರ ಬಗ್ಗೆ. ನಮ್ಮತ್ತೆ ಬಳೆ ತೊಡ್ಕೋಬೇಕು ಅಂತ ಅಂದರು. ಈಗ ನಮ್ಮತ್ತೆಗೆ ಬಂದು ಬಳೆ ತೊಡಿಸ್ತಾ ಇದ್ವಿ. ನಮ್ಮತ್ತೆ ವೀಡಿಯೋನ ಮಾಡೋದು ನೋಡಿ ನಗಾಡ್ತಾ ಇದ್ದಾರೆ. ನನ್ನ ಮಗಳು ಪಿಳಿ ಪಿಳಿ ಅಂತ ನೋಡ್ತಾ ಇದ್ದಾಳೆ. ನನ್ನ ಹಸ್ಬೆಂಡು ಟೂರ್ನಮೆಂಟಿಗೆ ಸೇರಿಕೊಂಡಿದ್ರು, ಹಾಗಾಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದಿದ್ರು. ನಾವು ಸ್ವಲ್ಪ ರೆಡಿಯಾಗಿ ಹಂಗೇ ಬಂದ್ವು ದೇವಸ್ಥಾನದ ಹತ್ರ. ನಮ್ಮ ಅಣ್ಣ ಸಿಕ್ಕಿದ್ರು, ನಾನು ಅಲ್ಲಿ ಕೂತಿದ್ದೆ ಅಂತ ಮಾತಾಡ್ಸಿದ್ರು ಅವರೇ ಬಂದು. ಈಗ ಹಾಯ್ ಮಾಡಿದರೆ ಹಾಯ್ ಮಾಡಿದ್ರು. ಹಾಗೆಯೇ ಹಣ್ಣೆಲ್ಲ ತಂದು ಕೊಟ್ಟಿದ್ರು, ತಿಂತಾ ಕೂತ್ಕೊಂಡು ಹಂಗೆ ಸಿಂಪಲಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲೇ. ಅವಳು ತಿಂತಿದ್ದಾಳೆ, ಹಾಯ್ ಮಾಡು ಅಂತಂದೆ. ನಮ್ಮ ಅತ್ತಿಗೆ ಮಗಳು ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ನನ್ನ ಮಗಳ ಜೊತೆ ಸುಮ್ಮನೆ ಟೈಮ್ ಪಾಸಾಗಿ ಒಂದು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ನಮ್ಮ ಅತ್ತೆ ಬನ್ನಿ ಊಟಕ್ಕೆ ಹೋಗೋಣ ಅಂತ ಅಂದರು. ಊಟಕ್ಕೆ ಬಂದ್ವು. ಈಗ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಕೂತಿದ್ದು ನನ್ನ ಮಗಳ ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೆ. ಹಾಗೆಯೇ ನಾನು ಸೆಲ್ಫಿ ತಗೊಂಡ್ವು. ಅವಳು ತುಂಬಾ ಖುಷಿಯಾಗಿದ್ದಾಳೆ. ಇವತ್ತಂತೂ ಫುಲ್ ಡೇ ಅವಳ ಜೊತೆನೇ ಇದ್ದೆ ಅಂದ್ಬಿಟ್ಟು ನೋಡಿ ಹೇಗೆ ಆಡ್ತಿದ್ದಾಳೆ, ಎಂಜಾಯ್ ಮಾಡ್ತಾ ಇದ್ದಾಳೆ, ಹಾಡೆಲ್ಲ ಹೇಳ್ತಾ ಇದ್ದಾಳೆ. ಸರಿ ಊಟ ಮಾಡಿಕೊಂಡು ಮನೆಗೆ ಬಂದ್ವು. ಇವತ್ತಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ ಬಿಸಿಲಿಗೂ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.